ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಮೈನ್ ಥಿಂಗ್ ನೋಡೋದಾದ್ರೆ ಲಾಸ್ಟ್ ಡೇಟ್ ಆಯ್ತಾ, ಲಾಸ್ಟ್ ಡೇಟ್ ನೀವು ಗಮನಿಸಬೇಕಾಗುತ್ತೆ. ಇನ್ನು ಕೇವಲ 6 ದಿನ ಮಾತ್ರ ಬಾಕಿ ಇದೆ. ಈ ವಿಡಿಯೋ ನೋಡ್ಬೇಕಾದ್ರೆ ನೀವು 5 ದಿನಗಳ ಮಾತ್ರ ಬಾಕಿ ಇರುತ್ತೆ. ಬಿಕಾಸ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು OBC ವಿದ್ಯಾರ್ಥಿಗಳಿಗೆ 15ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಇದೆ. ಕೇವಲ 4 ರಿಂದ 5 ದಿನಗಳ ಮಾತ್ರ ಕಾಲಾವಕಾಶ ಕೂಡ ಇದೆ. ದಯವಿಟ್ಟು ಆದಷ್ಟು ಬೇಗ ಯಾರು ಅರ್ಜಿ ಸಲ್ಲಿಸಿ. ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಟೈಮ್ ಇದೆ. ಮೈನಾರಿಟಿ ಅವರಿಗೆ ಕೇವಲ 20 ದಿನಗಳ ಮಾತ್ರ ಕಾಲಾವಕಾಶ ಕೂಡ ಇದೆ. ಅಂತ ಬ್ರಾಹ್ಮಣ ವಿದ್ಯಾರ್ಥಿಗಳು ಕೂಡ ಕೇವಲ 20 ದಿನಗಳ ಕಾಲಾವಕಾಶ ಕೂಡ ಇದೆ. ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಆದಷ್ಟು ಬೇಗ ಸಲ್ಲಿಸಿ. ನಿಮಗೆ ಗೊತ್ತಿರೋಗೆ ಲಾಸ್ಟ್ ಡೇಟ್ ಇದೆ. ಎಕ್ಸ್ಟೆನ್ಷನ್ ಆಗುತ್ತಾ ನೋಡೋದಾದ್ರೆ ಯಾರಿಗೆ ಹೊಸಬರು ಇದ್ದೀರಾ, ಲೈಕ್ ಯಾರಿಗೆ ಡಾಟಾ ಫೆಚ್ ಆಗ್ತಿಲ್ಲ, US ಅಂತ ಸಮಸ್ಯೆ ಇದೆ, ಅಂತ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಜಾಸ್ತಿ ಇದೆ ಆಯ್ತಾ. ಚಾನ್ಸಸ್ ಇದೆ ಎಕ್ಸ್ಟೆನ್ಷನ್ ಆಗೋದು, ಲೈಕ್ ನಿಮ್ದು ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆ ಕೂಡ ಇದೆ. ಬಟ್ ಯಾರು ಹಳಬರು ಇದ್ದೀರಾ ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ನ ಕೂಡ ಮಾಡಿ. NSP OTR ನೋಂದಣಿ ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಅದನ್ನ ಕಡ್ಡಾಯವಾಗಿ ಅಪ್ಲಿಕೇಶನ್ ಹಾಕಿ, ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಲಾಸ್ಟ್ ಹತ್ರ ಬರ್ತಾ ಇದೆ. ಸ್ಕಾಲರ್ಶಿಪ್ ನೋಡಿದ್ರೆ ಅಪ್ಲಿಕೇಶನ್ ಕೂಡ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ ದಿಸ್ ಇಯರ್ದು. ನೀವು ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಯ್ತಾ. ನಂತರ ಇಲ್ಲಿ ಮೈನ್ ಥಿಂಗ್ ನ್ಯೂ ಅಪ್ಲಿಕೆಂಟ್ಸ್ಗಳಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಲೈಕ್ ಏನಂದ್ರೆ ನಿಮ್ದು ಫೆಚ್ ಆಗ್ತಲ್ಲ, ಡೀಟೇಲ್ಸ್ ಫೆಚ್ ಆಗ್ತಲ್ಲ ಅಂತ ವಿದ್ಯಾರ್ಥಿಗಳು ಮೈನ್ ಥಿಂಗ್ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಿಮಗೆ ತೀರಾ ಸಮಸ್ಯೆ ಆದ್ರೆ ನಿಮ್ಮ ಕಾಲೇಜಿನಲ್ಲಿ ಅಟೆಸ್ಟೇಷನ್ ಆಫೀಸರ್ ಅಂತ ನಿಮಗೆ ಅಕಾಡೆಮಿಕ್ ಬ್ಲಾಕ್ ಅಲ್ಲಿ ಇರ್ತಾರೆ. ಲೈಕ್ ನಿಮಗೆ ಏನಾದ್ರು ಸಂಬಂಧ ಇದು ಸ್ಕಾಲರ್ಶಿಪ್ ಸಂಬಂಧ ಇದ್ರೆ ಅಂತವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಕೂಡ ಮಾಡಿ. ಈ ರೀತಿ ಸಮಸ್ಯೆ ಕೂಡ ಆಗ್ತಿದೆ ಅಂತ. ಯೂಶುವಲಿ ನಿಮಗೆ ಬೋರ್ಡ್ ಇಂದಾನೆ ಆಗುತ್ತೆ, ಬಟ್ ತೀರಾ ಸಮಸ್ಯೆ ಇದ್ರೆ ಅಂತವ್ರು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸದ್ಯ ನಿಮಗೆ ಮೈನ್ ಥಿಂಗ್ ಅಮೌಂಟ್ ನ ಸ್ಯಾಂಕ್ಷನ್ ಕೂಡ ಮಾಡಿದೀವಿ ಅಂತ ಹೇಳಿದ್ರು. ಎಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ತೋರಿಸ್ತಾ ಇತ್ತು, ಕೆಲವರಿಗೆ ಸ್ಯಾಂಕ್ಷನ್ ಕೂಡ ಆಗಿತ್ತು. ಅವರಿಗೆ ಇನ್ನೇನು ಶೀಘ್ರದಲ್ಲೇ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದ್ರು. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾರಿಗಾರು ಅಮೌಂಟ್ ಕೂಡ ಬರ್ತಾ ಇದೆಯಾ ಅಂತ ಹೇಳಿ, ಯಾರಿಗೆ ಸ್ಟೇಟಸ್ ಅಪ್ಡೇಟ್ ಕೂಡ ಆಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಮೈನ್ ಥಿಂಗು ದಿಸ್ ಇಯರ್ ಸ್ಕಾಲರ್ಶಿಪ್ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಕೂಡ ಆಗ್ತಾ ಇದೆ ಅಂತ ಕೂಡ ಮಾಹಿತಿ ಬಂದಿತ್ತು. ನಿಮ್ದು ಕೂಡ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆಯಾ, ದಿಸ್ ಇಯರ್ ಸ್ಕಾಲರ್ಶಿಪ್ ಏನು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನೋಡ್ಕೊಳ್ಳಿ, ಈ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಇಲ್ಲಿ ನಿಮಗೆ ಎಲ್ಲಾ ರೀತಿ ಮಾಹಿತಿ ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆ ಇದಾಗಿರ್ಬೋದು, NSP OTR ನೋಂದಣಿ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ನಿಮಗೆ ಮಾಹಿತಿ ಕೊಡ್ತಾರೆ ನೋಡಿ. NSP OTR ನೋಂದಣಿ ಕಡ್ಡಾಯ ಅಂತ ಇರುತ್ತೆ. ಸಮಾಜ ಕಲ್ಯಾಣ ವಿದ್ಯಾರ್ಥಿಗಳಿಗೆ ಕೊನೆಯ ದಿನಾಂಕ ಎಕ್ಸ್ಟೆಂಡ್ ಮಾಡಿದೀವಿ. ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ಶೇಕಡ 60% ಪಾವತಿ ಮಾಡುತ್ತೆ, ಅದು ವಿಳಂಬ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಬಂದ್ಬಿಟ್ಟು ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಅಫಿಷಿಯಲ್ ವೆಬ್ಸೈಟ್ ನ ನೋಡಿ, SSB Karnataka.government.in. ನಿಮಗೆ ನಿಖರವಾದ ಲೇಟೆಸ್ಟ್ ಅಪ್ಡೇಟ್ ಕೂಡ ಬರ್ತಾ ಇರ್ತವೆ. ನಿಮಗೆ ಸಮಸ್ಯೆ ಇದ್ರೆ ನಿಮಗೆ ಡಿಪಾರ್ಟ್ಮೆಂಟ್ ಲಾಗಿನ್, ಕಾಲೇಜ್ ಲಾಗಿನ್, ನಿಮಗೆ ಡಿಪಾರ್ಟ್ಮೆಂಟಲ್ ಸ್ಕೀಮ್ ಯಾವ್ದು ಬರುತ್ತೆ, ನಂತರ ಲಾಸ್ಟ್ ಡೇಟ್ ಯಾವುದು ಎಲ್ಲ ಕೂಡ ಈ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ, ನೀವು ನೋಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.